ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನಮಗೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಚಂದ್ರಗ್ರಹಣ ಹಾಗೂ ಪೌರ್ಣಮಿ. ಸಾಕಷ್ಟು ಜನ ಭಯಪಡ್ತಾರೆ. ಅಂದರೆ ಆ ಗ್ರಹಣ ಅನ್ನುವಂಥದ್ದು ನಮ್ಮ ರಾಶಿಗಳ ಮೇಲೆ, ಮನುಷ್ಯರ ಮೇಲೆ, ಪ್ರಕೃತಿಯ ಮೇಲೆ ಪ್ರಭಾವ ಬೀರೋದಂತೂ ನಿಜಾನೇ. ಆದರೆ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿಯೊಂದು ರಾಶಿಯ ಮೇಲೂ ಕೂಡ ಚಂದ್ರನ ಒಂದು ಚಂದಿರನು ಬಂದು ಎಲ್ರಿಗೂ ಕೂಡ ಹತ್ತಿರವಾಗಿರುವಂಥ ಗ್ರಹ, ನಮ್ಮ ಮನಸ್ಸಿನ ಕಾರಕ, ಪ್ರತಿಯೊಬ್ಬರಿಗೂ ಅಷ್ಟೇ. ಅದಕ್ಕೋಸ್ಕರ ಚಂದ್ರನಿಗೆ ಗ್ರಹಣ ಹಿಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಒಂದು ಭಯ ಪಡದೇ ಈ ಪರಿಹಾರಗಳನ್ನು ನಮ್ಮ ಇಷ್ಟ ದೇವರು, ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಹಾಗೂ ಶ್ರೀ ಮಹಾವಿಷ್ಣುವಿನ ಹಾಗೂ ನೀವು ಶಿವಸ್ವಾಮಿಯ ಮಂತ್ರಗಳನ್ನು ಪಠಣೆ ಮಾಡಬಹುದು ಸ್ನೇಹಿತರೆ. ಈ ದಿನ ನಾವು ಆ ಗ್ರಹಣದ ಸಮಯದಲ್ಲಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರ್ತಾರೆ. ನಾವು ಗ್ರಹಣ ಹಿಡಿಯೋದಕ್ಕೆ ಮುಂಚೆ ಕೂಡ ಸ್ನಾನ ಮಾಡಬೇಕು, ಗ್ರಹಣ ಹಿಡಿದು ಅದು ಮುಗಿದ ಮೇಲೂ ಕೂಡ ಸ್ನಾನ ಮಾಡಬೇಕಾ, ಎರಡೆರಡು ಟೈಮ್ ಮಾಡಬೇಕಾ ಅನ್ನುವಂಥದ್ದು ಇರುತ್ತೆ. ಕೆಲಸಗಳಿಗೆ ಹೋಗ್ಬಿಡ್ತಾರೆ, ಆಗೋದಿಲ್ಲ. ಎರಡೆರಡು ಸಮಯನೂ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ನೀವು ಮುಗಿದ ಮೇಲೆ ಆರಾಮಾಗಿ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಅಕಸ್ಮಾತ್ ನಾವು ಎರಡೂ ಸಮಯನೂ ಮಾಡ್ಕೊಳ್ತೀವಿ ಅನ್ನೋದಾದರೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಸ್ನಾನ ಮಾಡ್ಕೊಂಡಿದ್ರೆ ಮಂತ್ರಗಳನ್ನು ಪಠಣೆ ಮಾಡಿ. ಹಾಗೂ ಮುಖ್ಯವಾಗಿ ಸಿಂಹ ರಾಶಿಯಲ್ಲೇ ಬರ್ತಾ ಇರೋದ್ರಿಂದ ಆ ರಾಶಿಯವರು ಎಲ್ಲರೂ ಕೂಡ ಮುಖ್ಯವಾಗಿ ಕೇತುಗ್ರಸ್ತ ಚಂದ್ರಗ್ರಹಣ ಬರ್ತಾ ಇರೋದ್ರಿಂದ ಒಂದು ಕೆಂಪು ಬಟ್ಟೆಯಲ್ಲಿ ಹುರುಳಿ ಕಾಳನ್ನು ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಅರ್ಧ kg 1 kg ಈ ರೀತಿ, ಇಷ್ಟೇ ಅಂತ ಇಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಗ್ರಹಣ ಮುಗಿದ ಮೇಲೆ ನಿಮ್ಮ ಹತ್ತಿರದ ದೇವಸ್ಥಾನಗಳಲ್ಲಿ ನಿಮಗೆ ತೋಚಿದಷ್ಟು ಅದರ ಜೊತೆ ಹಣ ಸೇರಿಸಿ ಕೂಡ ದಾನ ಮಾಡಬಹುದು. ಬ್ರಾಹ್ಮಣರಿಗೆ ಕೊಟ್ಟಾಗ ಬಹಳ ಒಳ್ಳೆಯದಾಗುತ್ತೆ, ಇದನ್ನು ಕೊಡಬಹುದು. ಇನ್ನು ಎಲ್ಲ ರಾಶಿಯವರು ಕೂಡ ನಾವು ಚಂದ್ರನು ಬಂದು ಮನಸ್ಸಿನ ಕಾರಕ ಅಂತ ಫಸ್ಟೇ ಹೇಳಿದೆ. ಅದಕ್ಕೋಸ್ಕರ ಬಿಳಿ ಬಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ದಾನ ಮಾಡೋದ್ರಿಂದ ನಮ್ಮ ಮನಸ್ಸು ನಿಯಂತ್ರಣದಲ್ಲಿರುತ್ತೆ, ನಮ್ಮ ಆಲೋಚನೆಗಳು ಶುದ್ಧವಾಗಿರುತ್ತೆ. ನಾವು ಮಾತಾಡುವಂಥದ್ದು ತುಂಬ ಜನಕ್ಕೆ ಈ ಒಂದು ಸಿಂಹರಾಶಿ ಆಗಿರಬಹುದು, ಈ ತಿಂಗಳು ಪೂರ್ತಿ ನಮಗೆ ಕೋಪಗಳು ಜಾಸ್ತಿ. ಅಂದರೆ ಈ ರಾಶಿಯವರಿಗೆ ಕೋಪ ಜಾಸ್ತಿ ಇರುತ್ತೆ. ನಾನು ಅನ್ನುವಂಥ ಅಹಂ ನಮಗೇನೆ ಗೊತ್ತಿಲ್ಲದೆ ಬಂದುಬಿಡುತ್ತೆ. ಅದನ್ನೆಲ್ಲವೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪವನ್ನು ವ್ಯಕ್ತಪಡಿಸಬೇಡಿ, ಸಂಬಂಧಗಳು ದೂರ ಆಗುತ್ತೆ. ಇದನ್ನೆಲ್ಲವೂ ಕೂಡ ನಾವು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡೋದ್ರಿಂದ ಆರಾಮಾಗಿರಬಹುದು. ಯಾರಿಗೂ ಏನು ಸಮಸ್ಯೆಗಳು ಆಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಪ್ರಕೃತಿಯ ಮೇಲೆ ಕೂಡ ಪ್ರಭಾವ ಬೀರೋದ್ರಿಂದ ನಾವುಗಳು ಸ್ವಲ್ಪ ಹುಷಾರಾಗಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಇದರ ಜೊತೆ ಮುಖ್ಯವಾಗಿ ನೀವು ಸ್ನಾನದ ನೀರಿಗೆ ಇವುಗಳನ್ನು ಹಾಕ್ಕೊಳ್ಳಿ. ನಾವು ಸ್ಟೋರ್ ಮಾಡಿ ಇಡುವಂಥ ವಸ್ತುಗಳಿರುತ್ತಲ್ವ, ಅವುಗಳ ಮೇಲೆ ದರ್ಬೆಯನ್ನು ಹಾಕಿಡಿ. ದರ್ಬೆ ಅನ್ನುವಂಥದ್ದು ಈ ಒಂದು ಚಂದ್ರಗ್ರಹಣ ಬೀಳುತ್ತಲ್ವ, ಆ ಕಿರಣಗಳ ಒಂದು ಶಕ್ತಿ ಏನಿರುತ್ತೆ ನೋಡಿ, ಅದು ವಿಷಪೂರಿತ ಆಗದೇ ಇರುವಂತೆ ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳು, ನೀರು ಪ್ರತಿಯೊಂದು ಇರಬಹುದು, ಅವುಗಳ ಮೇಲೆ ವಿಷಪೂರಿತ ಪ್ರಭಾವ ಬೀರೋದಿಲ್ಲ. ಅದಕ್ಕೋಸ್ಕರ ಅಂತಲೇ ದರ್ಬೆಯನ್ನು ನಾವು ಇಡುವಂಥದ್ದು. ಸ್ಟೋರ್ ಮಾಡಿ ಇಡುವಂಥ ವಸ್ತುಗಳು, ಪದಾರ್ಥಗಳು ಇರುತ್ತಲ್ವ, ಅವುಗಳ ಮೇಲೆ ಇಡಿ. ಗರ್ಭಿಣಿಯರು, ಚಿಕ್ಕ ಮಕ್ಕಳು ಹೊರಗಡೆ ಓಡಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಗರ್ಭಿಣಿಯರು ಸಾಕಷ್ಟು ಜನ ನಂಬೋದಿಲ್ಲ, ನಂಬುವಂಥವರು ಮಾತ್ರ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಒಳ್ಳೆಯದು. ಹೊಟ್ಟೆಯಲ್ಲಿ ಮಗು ಇರುತ್ತೆ, ಆ ಮಗು ಸರಿಯಾಗಿ ಉತ್ತಮವಾದಂಥ ಆರೋಗ್ಯವನ್ನು ತಗೊಂಡು ಮಗು ಈ ಪ್ರಪಂಚಕ್ಕೆ ಬರಬೇಕು. ಆದ ಕಾರಣ ಹುಷಾರಾಗಿ ಇದ್ದು ನೀವು ಮನೆಯಲ್ಲೇ ಆರಾಮಾಗಿರಬಹುದು. ಇನ್ನು ಈ ಒಂದು ಸ್ನಾನದ ನೀರಿಗೆ ಸ್ನೇಹಿತರೆ, ನಾವು ಗ್ರಹಣ ಮುಗಿದ ಮೇಲೆ ಸ್ನಾನವನ್ನು ಮಾಡ್ತೀವಲ್ವ, ಅದಕ್ಕೆ ಮುಖ್ಯವಾಗಿ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಎಷ್ಟೋ ದೋಷಗಳು ಇರುತ್ತಲ್ವ, ಆ ದೋಷಗಳೆಲ್ಲವೂ ಕೂಡ
ಆ ಪಾಪಕರ್ಮಗಳು ನಮಗೆ ಗೊತ್ತಿರೋದಿಲ್ಲ, ಅದು ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ತುಳಸಿ ದಳಗಳನ್ನು ಸ್ವಲ್ಪ ತಗೊಳ್ಳಿ. ದರ್ಬೆ ಅನ್ನುವಂಥದ್ದು ವೆರಿ ಪವರ್ಫುಲ್, ತುಂಬ ಶಕ್ತಿ ಇರುವಂಥದ್ದು. ನಾವು ಇದನ್ನು ಯಾವುದೇ ಒಂದು ಈ ರೀತಿಯ ಗ್ರಹಣಗಳು ಪ್ರತಿಯೊಂದಕ್ಕೂ ಕೂಡ ತಗೊಳ್ತೀವಿ. ಫಸ್ಟೇ ನೀವು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರಿ. ಸ್ವಲ್ಪ ಸ್ವಲ್ಪ ನಾನು ಫಸ್ಟೇ ತಿಳಿಸಿದೆ ಪದಾರ್ಥಗಳ ಮೇಲೆ ಇಡಿ. ಹಾಗೂ ಸ್ನಾನಕ್ಕೆ ಇದನ್ನು ಸ್ವಲ್ಪ ತಗೊಳ್ಬೇಕು ಸ್ನೇಹಿತರೆ. ಇದು ನಮಗೆ ಎಲ್ಲ ಕಡೆ ಕೂಡ ಸಿಗುತ್ತೆ, ತೊಂದರೆ ಇಲ್ಲ. ತಗೊಂಡು ಬಂದು ಇಟ್ಕೊಂಡಿರಿ. ಇದನ್ನು ನೀವು ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ, ನಮಗೆ ಏನಾದರೂ ಹೊರಗಡೆ ಹೋಗಿ ಬಂದಿರ್ತೀವಿ ಹಾಗೂ ಚಂದ್ರಗ್ರಹಣ ಬಿದ್ದ ಮೇಲೆ ನಮಗೇನಾದರೂ ದೋಷಗಳು ಆಗಿಬಿಡುತ್ತಾ ಅನ್ನುವಂಥ ಭಯಭ್ರಾಂತದಲ್ಲಿ ನಾವು ಇರೋದರಿಂದ ಅದೆಲ್ಲವೂ ಕೂಡ ಹೋಗುವಂಥ ಕೆಲಸ ಮಾಡುತ್ತೆ ಈ ದರ್ಬೆ. ಅದಕ್ಕೋಸ್ಕರನೇ ನಾವು ಮುಖ್ಯವಾಗಿ ಇದನ್ನು ತಗೊಳ್ಳೇಬೇಕು ಸ್ನೇಹಿತರೆ. ಚಿಕ್ಕ ಮಕ್ಕಳು ಹಾಗೂ ಯಾರಿಗೆ ಕಾಯಿಲೆ ಕಸಾಲೆಗಳಿರುತ್ತೆ ಹಾಗೂ ತುಂಬಾ ಗರ್ಭಿಣಿಯರು ಪಾಪ ಅವ್ರ ಕೈಯಲ್ಲಿ ಆಗೋದಿಲ್ಲ ನೋಡಿ, ಅಂತಹವ್ರು ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಚಿಕ್ಕ ಮಕ್ಳಿಗೂ ಕೂಡ ನೀವೇನು ಈ ಥರ ಆ ಒಂದು ಗ್ರಹಣದ ಒಂದು ಪ್ರಭಾವ ಬೀರುತ್ತೇನೋ ಅನ್ನುವಂಥ ಭಯ ಬೇಕಾಗಿರೋದಿಲ್ಲ. ಅಂತಹವ್ರು ಎಲ್ಲರೂ ಕೂಡ ಆರಾಮಾಗಿರಬಹುದು. ಕಲ್ಲುಪ್ಪನ್ನು ತಗೊಳ್ಳಿ. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು. ನಾವು ಈ ಮಂತ್ರವನ್ನು ಕೂಡ ಪಠಣೆ ಮಾಡಿ ಸ್ನಾನ ಮಾಡೋದರಿಂದ ಕೂಡ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣು ಓಂ ನಮೋ ಭಗವತೆ ವಾಸುದೇವಾಯ, ಇದನ್ನು ಎಷ್ಟು ಸಾರಿ ನಿಮಗೆ ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಸಾರಿ ಹೇಳ್ಕೊಳ್ಬಹುದು. ಈ ಮಂತ್ರವನ್ನು ನಾವು ಹೇಳಿ ತದನಂತರ ಈ ಗ್ರಹಣದ ಸಮಯದಲ್ಲಿ ಹೆಚ್ಚೆಚ್ಚು ನೀವು ಮಂತ್ರಗಳನ್ನು ಜಪ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ದಾನ ಧರ್ಮ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥವರು ಮಾತ್ರ ಈ ವಸ್ತುಗಳನ್ನು ನೀವು ಹಾಕಿ ಸ್ನಾನ ಮಾಡಿ ತದನಂತರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೀಪಾರಾಧನೆ ಮಾಡಿ ದೇವರ ಮನೆಯಲ್ಲಿ ತದನಂತರ ಅಡುಗೆ ಮಾಡಿ ಊಟ ಮಾಡುವಂಥ ಅಭ್ಯಾಸ 7 ಗಂಟೆಯ ಮೇಲೆ ನಮಗೆ 7-8 ಗಂಟೆಯ ಮೇಲೆ ಇದೆ ಅನ್ನುವಂಥವರಾದರೆ ಅಲ್ಪ ಆಹಾರವನ್ನು ತಗೊಳ್ಬಹುದು. ಆದರೆ ನಾನು ಫಸ್ಟೇ ತಿಳಿಸಿದೆ, ಕಾಯಿಲೆ ಕಸಾಲೆ ಇರುವಂಥವರು ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಅವರುಗಳು ಆರಾಮಾಗಿ ತಿನ್ನಬಹುದು. ಆ ಒಂದು ಮೆಡಿಸನ್ ಏನಿರುತ್ತೆ ಅದನ್ನು ಸೇವನೆ ಮಾಡಬಹುದು. ಯಾವುದೇ ರೀತಿಯಲ್ಲಿ ಕೂಡ ಅವರಿಗೆ ಗ್ರಹಣದ ಒಂದು ಭೀತಿ ಇರೋದಿಲ್ಲ. ಪಡೋದಕ್ಕೂ ಹೋಗಬೇಡಿ. ಎಲ್ಲರೂ ಕೂಡ ಆರಾಮಾಗಿರಬಹುದು ಸ್ನೇಹಿತರೆ. ಇನ್ನು ನಾವು ಹೇಳ್ತೀವಿ ನೋಡಿ, ಎಲ್ಲರೂ ಕೂಡ ಚೆನ್ನಾಗಿ ಇರುವಂತೆ ಇದು ಕಾಪಾಡುತ್ತೆ.